100% ಗ್ಯಾರಂಟಿಯಿಂದ ಅವ್ರಿಗೆ ಸರ್ಕಾರ 2.5 ವರ್ಷದಲ್ಲಿ ನಡ್ಸೋಕ್ಕಾಗ್ತಾ ಇಲ್ಲ. ಎಲ್ಲ ನಿಗಮಗಳಿಗೂ ಹಣ ಕಟ್ ಮಾಡಿಬಿಟ್ಟಿದ್ದಾರೆ. ಸುಮಾರು 1600 ಕೋಟಿ ಕಟ್ ಮಾಡಿದ್ದಾರೆ. ಎಲ್ಲ ನಿಗಮ, ವಾಲ್ಮೀಕಿ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಒಕ್ಕಲಿಗ, ಲಿಂಗ, ಎಲ್ಲ ನಿಗಮಕ್ಕೂ ಹಣ ಕಟ್ ಮಾಡಿಬಿಟ್ಟಿದ್ದಾರೆ. ಈಗ ಫ್ಲಡ್ ಆಗ್ತಾ ಇದೆ, ದುಡ್ಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀರಿ, ಕೋರ್ಟ್ಗೆ ಹೋಗ್ತೀರಿ ಅಂತ. ಇಲ್ಲಿ ಮಾಡಿರೋದು ನಿಮ್ಮ ಅಚಾತುರ್ಯದಿಂದ. ನಾವು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ಸೋಕ್ಕೆ ಹೊರಟಿದ್ದಾರೆ ಇವತ್ತು. ಅಲ್ಲಿಗೂ ದುಡ್ಡಿಲ್ಲ. ಫ್ಲಡ್ಗೆ ನಿಮ್ಮ ಹತ್ರ ದುಡ್ಡಿಲ್ಲ. ನಿಮಗೆ ಈಗ ಮತ್ತೆ ಫ್ಲಡ್ ಕೊಡೋಕೆ ದುಡ್ಡಿಲ್ಲ. ಜಾತಿ ಗಣತಿಗೆ ಮಾತ್ರ 400 ಕೋಟಿ ದುಡ್ಡಿದೆ ನಿಮ್ಮ ಹತ್ರ. ಅಂದರೆ ರೈತರಿಗೆ ಒಂದು ರೀತಿ ಅನ್ಯಾಯ ಮಾಡ್ತಾ ಇದ್ದೀರ. ಇದು ಇವತ್ತಿನ ಕಾಂಗ್ರೆಸ್ಸಿನ ಜಾತಿ ಗಣತಿಯ ಒಂದು ಅವರ ಕಟ್ ಮಾಡೋದಕ್ಕೋಸ್ಕರ ಈ 2000 ಕೊಡೋದನ್ನ ರೇಷನ್ ಕಾರ್ಡು, ಸರ್ಕಾರದಿಂದ ಲೋನ್ಗಳೇನೇನು ಬರ್ತಾ ಇದ್ದಲ್ಲ ನಿಗಮಗಳಿಂದ, ಅದನ್ನು ಕಟ್ ಮಾಡೋಕ್ಕೋಸ್ಕರ ಕುತಂತ್ರ ಮಾಡಿರುವಂಥ ಸಿದ್ದರಾಮಯ್ಯ. ಇದು ಕುತಂತ್ರದ ಸಿದ್ದರಾಮಯ್ಯ. ಇದರಿಂದ ಯಾರಾದರೂ ಮಾಹಿತಿ ಕೊಟ್ಟರೆ, ನೀವು ನಿಮ್ಮ ರೇಷನ್ ಕಾರ್ಡ್ ಕಟ್, ನೀವು ಮಾಹಿತಿ ಕೊಟ್ಟರೆ ನಿಮಗೆ ಲೋನ್ ಕಟ್, ನಿಮಗೆ ಮಾಹಿತಿ ಕೊಟ್ಟರೆ ನನಗನ್ಸುತ್ತೆ ಬೆಳೆ ಪರಿಹಾರನೂ ಕಟ್ ಮಾಡಿಬಿಡ್ತಾರೆ. ಬೇಕಾದ್ರೆ ಅದರಲ್ಲೂ ಏನೋ ಮಾಡ್ತಾರೆ 5 ಎಕರೆ ಒಳಗಡೆ ಇರೋರಿಗೆ ಅಂತ. ಅದರಿಂದ ಅವರು ಈ ಫ್ರೀಗಳಿಗೇನು ಖರ್ಚು ಮಾಡ್ತಾ ಇದ್ದಾರೆ ಅದನ್ನು ಸರಿದೂಗ್ಸೋಕ್ಕೋಸ್ಕರ ಈ ಸಮೀಕ್ಷೆ ಮಾಡಿ ಇದನ್ನು ಮಾನದಂಡವಾಗಿ ತೆಗೆದುಕೊಂಡು ನೀವೇ ಕೊಟ್ಟಿದ್ದೀರಲ್ಲ, ಇದೊಂಥರ ಅಫಿಡೇವಿಟ್ ಅವ್ರಿಗೆ, ಈ ದಾಖಲೆ ಅಫಿಡೇವಿಟ್ ಮಾಡಿಕೊಂಡು ನೀವೇ ಕೊಟ್ಟಿದ್ದೀರಾ ಅಂದರೆ ತೆಗೆದಾಕ್ತೀನಿ ಅಂತ ತೆಗೆದಾಕ್ತಾರೆ ಅಷ್ಟೇ. ಅದರಿಂದ ರಾಜ್ಯದ ಜನ ನೀವು ಸಮೀಕ್ಷೆ ಬಂದಾಗ ಎಚ್ಚರಿಕೆಯಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಾರ್ದು, ನಿಮ್ಮ ಲೋನ್ ಫೆಸಿಲಿಟಿ ರದ್ದಾಗಬಾರ್ದು, ಮತ್ತು 2000 ರೂಪಾಯಿ ಏನು ಕೊಡ್ತಾ ಇದೆ ಅದನ್ನು ನೋಡ್ಕೊಂಡು ಕೊಡಿ. ನೀವು ಕೊಟ್ಟರೆ ಆಮೇಲೆ ಅಷ್ಟೇ ಮುಗ್ದೋಗ್ತದೆ. ನನ್ನ ಹತ್ರ ಚೈನ್ ಇದೆ, ನನ್ನ ಹತ್ರ ಉಂಗುರ ಇದೆ, ನನ್ನ ಹತ್ರ ಓಲೆ ಇದೆ ಅಂದರೆ ಗ್ಯಾರಂಟಿ ತೆಗೆದಾಕ್ಬಿಡ್ತಾರೆ ನಮಗೆ. ಮುಗ್ದೋಯ್ತು ನಿಮ್ಮದು. ಓಲೆ ಇದೆ, ಚೈನ್ ಇದೆ, ಗತ್ತಲ್ಲಿ ಉಂಗುರ ಇದೆ ಅಂದರೆ ತೆಗೆದುಬಿಡ್ತಾರೆ ನಿಮ್ಮನ್ನು, ಲಿಸ್ಟಿಂದಾನೇ ತೆಗೆದಾಕ್ಬಿಡ್ತಾರೆ. ಅದಕ್ಕೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇದು ಸಿದ್ದರಾಮಯ್ಯ ಮಾಡ್ತಾ ಇರೋ ಕುತಂತ್ರ, ಮೋಸ. ಅದರಿಂದ ಎಚ್ಚರಿಕೆಯಿಂದ ಇರಿ ಅನ್ನೋ ಸಂದೇಶ ಈಗಾಗಲೇ ಹೈಕೋರ್ಟು ಹೇಳಿದೆ.